ದೇವರಗುಡ್ಡ ದೇವಸ್ಥಾನದಲ್ಲಿ ಕಳ್ಳತನ ಎಫ್ಐಆರ್ ದಾಖಲು. ಮಧ್ಯಾಹ್ನ 2:30ಕ್ಕೆ ಇಲ್ಲಿ ನಾವು ಯಾರಿಲ್ಲದ ಸಮಯದಲ್ಲಿ ನಿವೃತ್ತಿಯಾದಂಥ ಶೆಕಣ್ಣ ಭಜಂತ್ರಿ ಅವರು ಏಕಾಏಕಿ ಬಂದು CC ಕ್ಯಾಮ್ರಾ ಫೀಸ್ ಕಿತ್ತು ವೈರ್ ಹರಿದು ಲಾಕರ್ ಒಳಗೆ ಇದ್ದಂಥ ಚೆಕ್ ರಿಜಿಸ್ಟರ್ ಬುಕ್ಗಳನ್ನು ಕದ್ದು ಒಯ್ದರು. ಕದ್ದು ಒಯ್ದ ಮೇಲೆ ನಾವು ನಮ್ಮ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ವಿ. FIR ಮಾಡಿದ್ವಿ. ದೇವಸ್ಥಾನದ CC ಕ್ಯಾಮೆರಾಗಳನ್ನು ಸ್ಥಗಿತಗೊಳಿಸಿ ರಿಜಿಸ್ಟರ್ ಹೊತ್ತೊಯ್ದ ಆರೋಪ. ಮೊನ್ನೆ ಇಲ್ಲಿಟ್ಟಿರ್ತಕ್ಕಂಥ ಚೆಕ್ ರಿಜಿಸ್ಟರ್ ಬುಕ್ಕನ್ನು ಲೆಕ್ಕಪತ್ರ ಬುಕ್ಗಳನ್ನು ವೈಯಕ್ತಿಕವಾಗಿ ತನ್ನ ಮನೆಯಲ್ಲಿ ಇಟ್ಕೊಂಡದ್ದು ಅದು ಕಾನೂನು ಬಾಹಿರ ಅಂತಂದು ನಾವು ಪೊಲೀಸ್ ಇಲಾಖೆಗಳಿಗೆ ಕೂಡ ಗಮನ ತಂದ್ವಿ. 25 ವರ್ಷಗಳಿಂದ ಕಾರ್ಯನಿರ್ವಹಿಸಿದ ಒಂದೇ ಸಮಿತಿ ಹೊಸ ಕಮಿಟಿಗೆ ಅವಕಾಶ ಕೊಡದೆ ಹೈಡ್ರಾಮಾ. ಇದು ಏನಾದ್ರೆ ಇದು ಊರು ಗ್ರಾಮಸ್ಥರ ಮುಖಾಂತರ ಇದು ಹೆಂಗೈತೆ ಕಮಿಟಿ ಇವ್ರನ್ನ ಆಡಳಿತ ಮಾಡಕ್ಕೆ ಕೊಟ್ಟು ಸರಿಯಾಗಿ ಕೈ ಬಿಡಲ್ರಿ ಅವ್ರು. ಸಾಕು 25-26 ವರ್ಷ ಮಾಡ್ಯಾರ ಅವ್ರು. ಸಾಕಪ್ಪ ಕೈ ಮುಗಿದು ನಾವು ಎಷ್ಟು ಮಾಡೇವಿ, ನೀವು ದೇವ್ರ ಸೇವೆ ಮಾಡಿಕ್ಕಿಂತ ಹೋಗ್ರಿ ಅಂದ್ರೆ ಏನು ಮನೋಭಾವನೆ ಅಲ್ರಿ ಇದು. ಸುಮ್ಮನೆ ಕೈ ಬಿಡಂಗ ಅಲ್ಲ ಅವ್ರನ್ನ ಸ್ಟೇ ತರೋದು ಅದನ್ನು ಮಾಡೋದು ಮಾಡಿದ್ರೆ ಯಾವ ದೇವಸ್ಥಾನ ಉದ್ಧಾರ ಹಾಕವ್ರಿ. ಇದು ಏನರ ಒಂದು 20 ಎಕರೆ ಅಷ್ಟೇ ಬರ್ದು ಕೊಟ್ಟಾರ ಅನ್ನೋದಕ್ಕೆ ಅವ್ರು. ಇನ್ನು ನಾವ ಇದನ್ನ ಗೂಟ ಹೊಡ್ಕೊಂಡು ಕೂತ್ಕೋಬೇಕು ಅನ್ನಂಗೆ ಏನಾರ ಬರ್ದು ಕೊಟ್ಟಾರೇನ ಅವ್ರಪ್ಪ ಅವ್ರವ್ವ ಯಾರೂ ಇಲ್ಲ. ಇದು ಯಾರ ಮರ ಕಟ್ಟಿದ ದೇವಸ್ಥಾನದಾಗ ಆಡಳಿತ ಮಾಡಿ ನಾನು 5 ವರ್ಷ ಮಾಡ್ಬೇಕ್ರಿ. ಇದನ್ನ ಬಾಲ್ಯ ಪ್ರಕಾರ 5 ವರ್ಷ ಇದೆ. ದೇವಸ್ಥಾನದ ಹಲವು ಜಮೀನುಗಳನ್ನ ಮಾರಿರುವ ಆರೋಪ. ದೇವಸ್ಥಾನದ ಮುಂದೆ ಗ್ರಾಮಸ್ಥರ ಧರಣಿ. ಭಾಳ ಆಸ್ತಿಗಳಿದ್ದನ್ನು ಕೂಡ ಓಟ್ ಆಸ್ತಿಗಳನ್ನು ನಾಶ ಮಾಡಿ ಇಲ್ಲಿರ್ತಕ್ಕಂಥ ಮೈಲಾಲಿಂಗೇಶ್ವರ ಒಂದು ಹೆಸರನ್ನು ಕೂಡ ಅವರು ಹಾಳು ಮಾಡಿದ್ದಾರೆ. ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡ ಸದಾ ಒಂದಲ್ಲ ಒಂದು ವಿಚಾರದಲ್ಲಿ ಚರ್ಚೆಯಲ್ಲಿರ್ತದೆ. ಕಳೆದ ವರ್ಷಗಳ ಹಿಂದೆ ರೆಸಾರ್ಟ್ ರಾಜಕೀಯದಲ್ಲಿ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ದೇವರಗುಡ್ಡ ಗ್ರಾಮ ಪಂಚಾಯಿತಿ ವಿಚಾರ. ಇದೀಗ ದೇವರಗುಡ್ಡ ದೇವಸ್ಥಾನದ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ದೇವಸ್ಥಾನದಲ್ಲಿರುವ CCTV ಕ್ಯಾಮೆರಾಗಳ ವೈರ್ಗಳನ್ನು ಕಿತ್ತೊಯ್ದು ದೇವಸ್ಥಾನದ ರಿಜಿಸ್ಟರ್ನ ಕದ್ದೊಯ್ದ ಆರೋಪದಡಿ ಇದೀಗ ರಾಣೆಬೆನ್ನೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶೇಖಪ್ಪ ಭಜಂತ್ರಿ ಎಂಬ ವ್ಯಕ್ತಿಯು CC ಕ್ಯಾಮೆರಾದ ವೈರ್ಗಳನ್ನು ಕಿತ್ತು ಕಮಿಟಿಯವರು ಇಲ್ಲದಿರುವ ಸಮಯದಲ್ಲಿ ದೇವಸ್ಥಾನದ ರಿಜಿಸ್ಟರ್ಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪವನ್ನ ಮಾಡಿ ದೇವಸ್ಥಾನದ ಮುಂದೆ ಧರಣಿಯನ್ನ ನಡೆಸುತ್ತಿದ್ದಾರೆ. ಗ್ರಾಮದ ನೂರಾರು ಮನೆಯ ಗ್ರಾಮಸ್ಥರು ಈ ದೇವಸ್ಥಾನದ ಮುಂದೆ ಧರಣಿಯನ್ನ ಕೂತು ಕಳೆದ 25 ವರ್ಷಗಳಿಂದ ಒಂದೇ ಸಮಿತಿಯು ಅಧಿಕಾರ ಆಡಳಿತವನ್ನ ನಡೆಸಿಕೊಂಡು ಬರ್ತಿತ್ತು. ಇದೀಗ ಕೋರ್ಟ್ ಆದೇಶದಂತೆ ಹೊಸ ಸಮಿತಿ ನಿರ್ಮಾಣವಾಗಿ ಅಧಿಕಾರ ಹಸ್ತಾಂತರವಾಗಿದೆ. ಆದರೂ ಕೂಡ ಹಳೆ ಸಮಿತಿಯ ಕಾರ್ಯನಿರ್ವಾಹಕ ವ್ಯಕ್ತಿಯು ಈ ರಿಜಿಸ್ಟರ್ನ ಹೊತ್ತೊಯ್ದು ಹೊಸ ಐಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ. ಕಮಿಟಿಗೆ ಸರಿಯಾಗಿ ಕಾರ್ಯನಿರ್ವಹಿಸಲು ಬಿಡುತ್ತಿಲ್ಲ ಎಂಬ ಆರೋಪದಡಿ ಧರಣಿಯನ್ನ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದಲ್ಲಿರ್ತಕ್ಕಂಥ ಕಮಿಟಿಯ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳ ವಿಚಾರವಾಗಿ ಕಮಿಟಿಯ ಸದಸ್ಯರು ಹಾಗೂ ಇಲ್ಲಿನ ಗ್ರಾಮಸ್ಥರು ಒಂದು ಧರಣಿಯನ್ನ ನಡೆಸ್ತಾ ಇರುವಂಥದ್ದು. ಏನು ದೇವಸ್ಥಾನದ ಲಾಕರ್ನಲ್ಲಿರುವಂತಹ ರಿಜಿಸ್ಟರ್ ನಾಪತ್ತೆಯಾಗಿರುವಂಥದ್ದು, ವ್ಯಕ್ತಿಯೋರ್ವನ ಕುಮ್ಮಕ್ಕಿನಿಂದ ಈ ರಿಜಿಸ್ಟರ್ ವೈಯಕ್ತಿಕವಾಗಿ ಬಳಕೆಯಾಗ್ತಿದೆ ಎಂಬ ಆರೋಪವನ್ನ ಮಾಡಿ ಇವತ್ತು ಧರಣಿಯನ್ನ ನಡೆಸ್ತಾ ಇದ್ದಾರೆ. ನಾನಿವತ್ತು ದೇವರಗುಡ್ಡದಲ್ಲಿರುವ ಮಾಲತೇಶ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿದ್ದೇನೆ. ಏನಿವತ್ತು ಈ ಕಮಿಟಿಯ ಸದಸ್ಯರು, ಚೇರ್ಮನ್ ಹಾಗೂ ಈ ಭಾಗದ ಗ್ರಾಮಸ್ಥರು ಒಂದಷ್ಟು ಜನರು ಇಲ್ಲಿ ಧರಣಿಯನ್ನ ನಡೆಸ್ತಿದ್ದಾರೆ. ಬನ್ನಿ ನಾನು ಅವರನ್ನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಕಳೆದಿರುವಂತಹ ರಶೀದಿಯಲ್ಲಿ ಯಾವೆಲ್ಲ ವಿಚಾರಗಳಿತ್ತು, ಕೋರ್ಟಿನಲ್ಲಿರುವಂತಹ ಸ್ಟೇ ಯಾವ ರೀತಿಯಾಗಿತ್ತು, ಯಾವೆಲ್ಲ ಪೊಲೀಸ್ ಇಲಾಖೆಯ ವಿಚಾರಗಳನ್ನ ಮುನ್ನೆಲೆಯಲ್ಲಿ ಇಟ್ಕೊಂಡು ಇವರು ಈ ಧರಣಿಯನ್ನ ನಡೆಸ್ತಿದ್ದಾರೆ. ನಾನು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಇವತ್ತು ತಿಳಿಪಡಿಸುವುದೇನೆಂದರೆ, ನಾನು ಶ್ರೀ ಮಾಲತೇಶ್ ಕಮಿಟಿ ಲೋಕಲ್ ಚೇರ್ಮನ್ನು ಮತ್ತು ಪ್ರಭಾರಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಇಲ್ಲಿ ಆಯ್ಕೆಯಾಗಿದ್ದೇನೆ. ಇಲ್ಲಿ ಏನಾಗಿದೆ ಅಂದರೆ, ಮೊನ್ನೆ 17ನೇ ತಾರೀಕಿಗೆ ಮಧ್ಯಾಹ್ನ 2:30ಕ್ಕೆ ಇಲ್ಲಿ ನಾವು ಯಾರಿಲ್ಲದ ಸಮಯದಲ್ಲಿ ನಿವೃತ್ತಿಯಾದಂಥ ಶೆಕಣ್ಣ ಭಜಂತ್ರಿ ಅವರು ಏಕಾಏಕಿ ಬಂದು CC ಕ್ಯಾಮ್ರಾ ಫೀಸ್ ಕಿತ್ತು ವೈರ್ ಹರಿದು ಲಾಕರ್ ಒಳಗೆ ಇದ್ದಂಥ ಚೆಕ್ ರಿಜಿಸ್ಟರ್ ಬುಕ್ಗಳನ್ನು ಕದ್ದು ಒಯ್ದರು. ಕದ್ದು ಒಯ್ದ ಮೇಲೆ ನಾವು ನಮ್ಮ ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಮಾಡಿದ್ವಿ. FIR ಮಾಡಿದ್ವಿ. FIR ಮಾಡಿದ ಮೇಲೆ ಕೂಡ ಅವ ಇಲ್ಲಿ ಬಂದು ದೇವಸ್ಥಾನದೊಳಗೆ ಅವ ಕಳ್ಳ ಆರೋಪಿ ಆಗಿದ್ದಾನೆ. FIR ಆಗೈತೆ ಅವನ ಮೇಲೆ. ಆರೋಪಿ ಆದರೂ ಕೂಡ ಅವನು ಇಲ್ಲಿ ಬಂದು ಮತ್ತು ತಮ್ಮ ಅಧಿಕಾರ ಹಕ್ಕುಗಳನ್ನು ಚಲಾಯಿಸ್ತಾನೆ. ನಾವು SP ಮೇಡಮ್ರಿಗೆ ಹೇಳ್ತೇವೆ ಅಂದ್ರೆ SP ಮೇಡಮ್ ಅವ್ರ ಅಪ್ಪರಿಗೆ ಹೇಳಂತಾನೆ, CPI ಹೇಳ್ತಾನೆ, ಪೊಲೀಸ್ ಇಲಾಖೆಗೆ ಬೆಕ್ಕದ್ದು ಹೇಳಂತಾನೆ. ನಾನು ಯಾರು ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಆಡಳಿತ ಮಂಡಳಿಯವ್ರ ಸಂಬಂಧ ಇಲ್ಲ, ನೀವು ಯಾರು ಜವಾಬ್ದಾರಿ ಅಲ್ಲ, ಇದು ನೀವು ನಡ್ರಿ ಹೊರಗೆ, ಇದು ನಂದೇ ಸರ್ವ ಆಡಳಿತ ಅಂತಂದು ಹೇಳಿ
ಮೊನ್ನೆ ಇಲ್ಲಿಟ್ಟಿರ್ತಕ್ಕಂಥ ಚೆಕ್ ರಿಜಿಸ್ಟರ್ ಬುಕ್ಕನ್ನು ಲೆಕ್ಕಪತ್ರ ಬುಕ್ಗಳನ್ನು ವೈಯಕ್ತಿಕವಾಗಿ ತನ್ನ ಮನೆಯಲ್ಲಿ ಇಟ್ಕೊಂಡದ್ದು ಅದು ಕಾನೂನು ಬಾಹಿರ ಅಂತಂದು ನಾವು ಪೊಲೀಸ್ ಇಲಾಖೆಗಳಿಗೆ ಕೂಡ ಗಮನ ತಂದ್ವಿ. ಪೊಲೀಸ್ ಇಲಾಖೆಗಳು ಕೂಡ ನಮ್ಮ ಕಮಿಟಿ ಮೇಲೆ ಎಷ್ಟೋ ಗಮನ ಹೇಳಿದ್ರು ಕೂಡ ನಿರ್ಲಕ್ಷ್ಯನೇ ಮಾಡಕತ್ತಿದ್ದಾರೆ. ನಾವು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ನಾವು ಹಗಲೆಲ್ಲ ಏನು ಆಗಲ್ಲಪ್ಪ, ಅದು ಏನು ಮಾಡೋಕ್ಕಾಗಲ್ಲ, ಅದು ಅವನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲಪ್ಪ ಅದು. ಇವರಿಗೆ ಮೇನ್ ಕಾಣದ ಕೈಗಳ ಸರ್ಕಾರ ಆಡಳಿತವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಕೈವಾಡ ಇರೋದರಿಂದ ಇಲ್ಲಿ ಶ್ರೀ ಮಾಲ್ತೇಶ್ ಕಮಿಟಿಯನ್ನು ದುರುದ್ದೇಶದಿಂದ ಇಟ್ಕೊಂಡು ಈ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದನ್ನು ಈಗಿರ್ತಕ್ಕಂಥ ನಿವೃತ್ತಿಯಾದಂಥ ಶೇಖಣ್ಣ ಭಜಂತ್ರಿ ಅವರು ಹಲವಾರು ಬಾರಿ ಬಂದು ಸುಮಾರು ದಿನಗಳ ನಮ್ಮ ಜೊತೆ ಕಿರಿಕು ಮಾಡಿ ಮೇಡಮರಿಗೆ ಕೂಡ ಏನೇನೋ ಮಾತಾಡಿ ಪೊಲೀಸ್ ಇಲಾಖೆಗಳು ಕೂಡ ಅವೇಳಂಕಾರಾಗಿ ಮಾತಾಡಿ ನಾನೇನು ಮಾಡೋಕ್ಕಾಗಲ್ಲ ಅಂತಂದು ಪದೇ ವ್ಯಕ್ತ ಇದು ಮಾಡೋದ್ರಿಂದ ಮತ್ತು ನಾನು ಸಂಬಂಧಪಟ್ಟ ದಾಖಲೆಗಳನ್ನು ಹೋದ್ರೆ ನಾನು ಮಾಹಿತಿ ಕೊಡ್ಬೇಕಾಗಿರಿ. ಚಾರ್ಜ್ ತೊಗೊಂಡ್ರೆ ನಾನು ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ ಭರಮಪ್ಪ ಉರ್ಮಿ ಅವರು ಚಾರ್ಜ್ ತೊಗೊಂಡ್ರಿಂದ ಮತ್ತು ನಾನು ನಮ್ಮ ಗ್ರಾಮಸ್ಥರ ಮತ್ತು 60 ಮಂದಿ ಬಾಬರನ್ನು ಕರೆಸಿ ಒಂದು ಸಭೆಯನ್ನು ಮಾಡಿ ಇವತ್ತೆಲ್ಲರ ಸಮ್ಮುಖದೊಳಗೆ ನಾನು ಪತ್ರಿಕೆ ಹಾಗೂ ಟಿ ವಿ ಮುಖಾಂತರ ನಾನು ವರದಿ ಕೊಡ್ಬೇಕಾಗೈತಿ. ವರದಿ ಕೊಟ್ಟನಿ ಅವನು 24 ಗಂಟೆದೊಳಗೆ ಅರೆಸ್ಟ್ ಆಗಬೇಕಾಗಿತ್ತು, ತನಿಖೆ ಮಾಡಬೇಕಾಗಿತ್ತು. ಇವರು ತಮ್ಮ ಮೇಲಾಧಿಕಾರಿಗಳು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಂದು ಅವರು ಕುಮ್ಮಕ್ಕನಿಂದ ಇಲ್ಲಿ ನಮ್ಮೂರಲ್ಲಿರ್ತಕ್ಕಂಥ ವ್ಯಕ್ತಿಗಳ ಹೊಸ ಮಂದಿ ಕುಮ್ಮಕ್ಕನಿಂದ ಅವನು ಯಾರಿಗೂ ಕೂಡ ಅಲ್ಲಿ ಹೆದರ್ತಾ ಇಲ್ಲ. ನಾವೇನಾರು ಮಾತಾಡೋಕೆ ಹೋದ್ರೆ ನಾನು ಎಸ್ ಸಿ ಅದನಿ, ನಾನು ಯಾರು ಏನು ಮಾಡೋಕ್ಕಾಗಲ್ಲ, ನಮಗೆ ಯಾರು ನೀವು ಸಂಬಂಧ ಇಲ್ಲ ಅಂತಂದು ಊರು ಜನ ಬೆಳಗ್ಗೆ ಇವತ್ತು ಕೇಳೋಕೆ ಹೋದ್ರೆ ಅವ್ರನ್ನೂ ಕೂಡ ಖಂಡಿಸಿದ್ದಾನೆ. ದಯವಿಟ್ಟು ಅವನ್ನ ಎನ್ಕ್ವೈರಿ ಮಾಡ್ಕೊಂಡು ಅವನ್ನ ಆರೋಪಿಗಳನ್ನು ಜೈಲಿಗೆ ಹಾಕಿ ಅವನ್ನ ತನಿಖೆ ಮಾಡ್ಬೇಕಂತಂದು ನಾನು ಈ ಒಂದು ಟಿ ವಿ ಮೂಲಕ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗಾಗಲೇ ನಮ್ಮ ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಮಾಲ್ತೇಶ ಸ್ವಾಮಿ ದೇವಸ್ಥಾನ ಪಾರಂಪರಿಕ ಆಡಳಿತ ವ್ಯವಸ್ಥೆಯಲ್ಲಿ ಹಸ್ತಕ್ಷೇಪ ಮಾಡಿದಂಥ ಮತ್ತು ಸರ್ಕಾರಕ್ಕೆ ಸೇರಿಸುವ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಯತ್ನದ ವಿರುದ್ಧ 60 ಮನೆ ಬಾಬದು ತೀವ್ರ ಆಕ್ಷೇಪಣೆಯನ್ನು ನಾವು ಇಲ್ಲಿ ಹೋರಾಟ ಮಾಡ್ತಾಯಿದ್ದೀವಿ. ಯಾಕೆ ಹೋರಾಟ ಮಾಡ್ತಿದ್ದೀವಪ್ಪ ಅಂದ್ರೆ ಇದು ಇಲ್ಲಿ ಪವಾಡಗಳು ನಡೀತಾವೆ. ಇಲ್ಲಿ ಕಂಚೆವೀರರಿಂದ ಶಸ್ತ್ರ ಪವಾಡಗಳು ನಡೀತಾವೆ, ಗೊರವೈನರಿಂದ ಸರ್ಪಿ ಪವಾಡಗಳು ನಡೀತಾವೆ, ಗೊರವೈನರಿಂದ ಕಾರಣಿಕೋತ್ಸವ ನಡೀತೈತಿ, ಗುರುಗಳಿಂದ ಇಲ್ಲಿ ದೀಕ್ಷೆಗಳು ನಡೀತಾವೆ, ಆಮೇಲೆ ನಮ್ಮ ಮಾಲ್ದಾರ್ ಗುರುಗಳಿಂದ ಸೇವೆಗಳು ನಡೀತಾವೆ. 60 ಮನೆ ಬಾಬದರ ಐತಿ, ಇಲ್ಲ ಆಸ್ತಿಗಳನ್ನು ಕೊಟ್ಟಿದಾರ. ಆಮೇಲೆ ಸಣ್ಣ ರಿಜಿಸ್ಟರ್ ಆಸ್ತಿ ಐತಿ, ಇಂತಿಂಥ ಸೇವೆ ಅಂತಂದು ಆ ಬಾಬದೊಳಗೆ ಅವ್ರಿಗೆ ಆಸ್ತಿ ಕೊಟ್ಟಾರ. ಅವರು ಇವತ್ತು ಸೇವೆಗೆ ಅವರು ಬದ್ಧರಾಗಿ ದುಡಿಯಾಕಿದ್ದಾರೆ. ಇಲ್ಲಿ ಸರ್ಕಾರವನ್ನು ಸೇರಿಸೋ ಸಂಬಂಧ ಅವರು ಇಲ್ಲಿ ಕೆಲವೊಂದು 5-6 ಮನೆತನಗಳು ಕೂಡ ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರ ಇದು ನನ್ನ ಸರ್ಕಾರಕ್ಕೆ ಮುಜರೆ ಇಲಾಖೆ ಸೇರಿಸ್ಬೇಕಂತಂದು ಇವತ್ತು ಅದು ಮಾಡೋದ್ರಿಂದ ಇವತ್ತು ಎಲ್ಲ 60 ಮಂದಿ ಬಾಬದಾರರು ಗ್ರಾಮಸ್ಥರು ಇವತ್ತು ತೀವ್ರವಾಗಿ ಹೋರಾಟ ಮಾಡಿ ನಾವು ಖಂಡಿಸಿದ್ದೇವೆ. ಇದು ಯಾವುದೇ ಕಾಲಕ್ಕೂ ಧಾರ್ಮಿಕ ದತ್ತಿ ಇಲಾಖೆಗೆ ಸರ್ಕಾರಕ್ಕೆ ಸೇರಿಸಬಾರ್ದಂತಂದು ಇವತ್ತೆಲ್ಲ ಗ್ರಾಮಸ್ಥರು ಒಂದು ಮೆರೆಗೆ ಕೂಡಿದೆ, 60 ಮಂದಿ ಬಾಬದಾರರು ಕೂಡಿದ್ದಾರೆ. ಇವತ್ತು ದಯವಿಟ್ಟು ಇದನ್ನು ಸರ್ಕಾರಕ್ಕೆ ಸೇರಿಸಬಾರ್ದು ಅಂತಂದು ಇವತ್ತು ಗ್ರಾಮಸ್ಥರ ಒಂದು ಹೋರಾಟ, 60 ಮಂದಿ ಬಾಬದಾರ ಹೋರಾಟ ಐತಿ. ದಯವಿಟ್ಟು ಇದನ್ನು ಇವತ್ತು ಗ್ರಾಮಸ್ಥರು ನಾವು ಎಲ್ಲರೂ ಕೂಡಿದ್ದೇವೆ, ಇದನ್ನು ನಾವು ಖಂಡಿಸ್ತಿದ್ದೇವೆ. ಇದನ್ನು ಕೂಡ ಈ ಮುಂದಿನ ದಿನಮಾನಗಳಲ್ಲಿ ನಾವು ತೀವ್ರ ಏನಾದರೂ ಸರ್ಕಾರಕ್ಕೆ ಸೇರಿಸೋ ಒಂದು ಪಟ್ಟಭದ್ರವನ್ನು ಏನಾದರೂ ಮಾಡಿದರೆ ಇದ್ರ ವಿರುದ್ಧ ನಾವು ಹೈಕೋರ್ಟ್ವರೆಗೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತಂದು ಹೇಳಿ ನಾನು ವಿವರಣೆಯನ್ನು ಮಾಡ್ತಾ ಇದ್ದೇನೆ. ನಾನು ಭರಮಪ್ಪ ಉರ್ಮಿ ಲೋಕಲ್ ಕಮಿಟಿ ಚೇರ್ಮನ್ ಮತ್ತು ಪ್ರಭಾರಿ ಕಾರ್ಯನಿರ್ವಹಣಾಧಿಕಾರಿ. ಇದನ್ನು ಬೇರೆ ಯಾರು ಹೇಳಕತ್ತಿಲ್ಲ, ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗಳು ಹೇಳ್ತಿದ್ದೇವೆ. ದಯವಿಟ್ಟು ಇಲ್ಲಿ ಅಭಿವೃದ್ಧಿ ಆಗಾಕತ್ತೈತಿ, ಇಲ್ಲಿ ಭಾಳ ಅಭಿವೃದ್ಧಿ ಆಗತ್ತವೆ. ಒಂದು ನಮ್ಮದು ಟ್ರಸ್ಟ್ ಐತಿ, ಬಾಂಬೆ ಟ್ರಸ್ಟ್ ಐತಿ, ಅದನ್ನು ಕಮಿಟಿನ ಮುಂದುವರಿಸ್ಕೊಂಡು ಹೋಗ್ಬೇಕಂತಂದು ಎಲ್ಲ ಸಾರ್ವಜನಿಕರು, ಊರು ಗ್ರಾಮಸ್ಥರು 60 ಮಂದಿ ಬಾಬದರು ಕೂಡ ಬಂದು ನಮಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಇದು ಗ್ರಾಮನ ಐತ್ರಿ, ಒಟ್ಟು ಗ್ರಾಮದಿಂದನೇ ನಮಗೆಲ್ಲ ಇವತ್ತು ಸಹಕಾರ ಕೊಟ್ಟದಿಂದ ಮುಂದಿನ ದಿನಮಾನಗಳು ಇದೇ ಟ್ರಸ್ಟ್ ಆಗಿ ಇದೇ ಒಂದು ಕಮಿಟಿ ಮುಂದುವರಿಬೇಕಂತಂದು ಇವತ್ತೆಲ್ಲರ ಒಂದು ಬೆಂಬಲದಿಂದ ನಾನು ವ್ಯಕ್ತಪಡಿಸ್ತಿದ್ದೀನಿ. ಸುಮಾರು 23, 24, 25 ವರ್ಷದಿಂದ ಒಂದೇ ಕಮಿಟಿ ಆಡಳಿತ ಮಾಡ್ಕೊಂಡು ಬಂತ್ರಿ. ಅವಾಗ ಯಾಕೆ ಸರ್ಕಾರಕ್ಕೆ ಸೇರಿಸ್ಬಾರ್ದತ್ರಿ ಅವರು? ಅವಾಗ ಅವ್ರಿಗೆ ಅಧಿಕಾರ ಇತ್ತು, ಈಗ ಅಧಿಕಾರ ಇಲ್ಲ, ಲೆಕ್ಕಪತ್ರ ಕೊಟ್ಟಿಲ್ಲ. 27 ವರ್ಷ ಆಡಳಿತ ಮಾಡಿದ್ರು ಕೂಡ ಲೆಕ್ಕಪತ್ರ ಕೊಟ್ಟಿಲ್ಲ. ಇಲ್ಲಿ ಯಾವುದು ಕೂಡ ಅಭಿವೃದ್ಧಿನೂ ಮಾಡಿಲ್ಲ. ಇಲ್ಲೆಲ್ಲ ದೇವಸ್ಥಾನಗಳನ್ನು, ಒಡವೆ ಆಭರಣಗಳನ್ನು ತಮ್ಮ ಮನೆ ಒಳಗೆ ಇಟ್ಕೊಂಡಾರ. ಎಲ್ಲ ಆಸ್ತಿನ ತಮ್ಮ ಕೈಬಲ್ಲಂಗ ಮಾರ್ಕೊಂಡಾರ. ಯಾವುದು ಕೂಡ ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಎಲ್ಲ ಬ್ಯಾಡಗಿಗಳ ಜಮೀನಾಗಲಿ, ಪ್ರತಿಯೊಂದು ಜಮೀನಾಗಲಿ, ಒಂದು ಊರಾಗಲ್ರಿ ಆಸ್ತಿ ಮೈಲಾರಲಿಂಗಪ್ಪಂದು ಇಲ್ಲಿ ಎಲ್ಲದು ಶಿಕಾರಿಪುರ, ಸಿದ್ದಾಳ, ಪ್ರತಿಯೊಂದು ಹಳ್ಳಿಗಳು ಕೂಡ ಇವತ್ತು ಬ್ಯಾಡಿಗೆ ಆಗಿರ್ಬೋದು. ಕೆಲವೊಂದು ಸ್ಥಳಗಳು ಇನ್ನೂ ನಮಗೆ ಮಾಹಿತಿ ಸಿಕ್ಕಿಲ್ಲ. ಭಾಳ ಆಸ್ತಿಗಳು ಇದ್ದದನ್ನು ಕೂಡ ಓಟ್ ಆಸ್ತಿಗಳನ್ನು ನಾಶ ಮಾಡಿ ಇಲ್ಲಿರ್ತಕ್ಕಂಥ ಮೈಲಾರಲಿಂಗೇಶ್ವರ ಒಂದು ಹೆಸರನ್ನು ಕೂಡ ಅವರು ಹಾಳು ಮಾಡಿದ್ದಾರೆ. ದಯವಿಟ್ಟು ಅದ್ರ ಮುಖಾಂತರ ಕೂಡ ಮುಂದಿನ ದಿನಮಾನಗಳಲ್ಲಿ ನಾವು ತನಿಖೆ ಮಾಡಿಸ್ಬೇಕಂತಂದು ನಾವು ತನಿಖೆ ಹಾಕತಿ. ಮುಂದಿನ ದಿನಮಾನ ನಾವು ತನಿಖೆ ಮಾಡಿಸ್ತೇವೆ. ಇಲ್ಲಿಂದ ಎಚ್ಚೆತ್ತುಕೊಂಡು
ತಮ್ಮ ಒಂದು ಆಡಳಿತದ ವೈಖರಿಯನ್ನು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿಯನ್ನು ನಮಗೇನಾದ್ರು ಕಿರುಕುಳ ಕೊಡಕತ್ತೀರಿ, ನಮಗೇನಾದ್ರು ತೊಂದರೆ ಕೊಡಕತ್ತೀರಿ, ಮುಂದಿನ ದಿನಮಾನಗಳಲ್ಲಿ ನಾವು ಕಠಿಣ ಕ್ರಮ ತಗೊಂಡು ಗ್ರಾಮಸ್ಥರು ಬಾಬುದ್ರ ಕಡೆಗೆ ನಾವು ಹೋರಾಟ ಮಾಡ್ತೇವೆ ಅಂತಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಾನು ದ್ಯಾಮಪ್ಪ ಹೆಗಳಂತಂದು ಊರು ಗ್ರಾಮಸ್ಥರೇ. ನಾವು ಈ ಕಮಿಟಿ ಬಗ್ಗೆ ಒಂದು ತಿಂಗಳ ಗಂಟೆ ಹೋರಾಟ ಮಾಡಿದ್ವಿ. ಸುಮಾರು 25 ವರ್ಷ ಒಂದೇ ಕಮಿಟಿನ ಆಡಳಿತ ಮಾಡ್ತಾ ಬಂದ್ರೆ ಏನು ಕೆಲಸನ ಮಾಡಲಿಲ್ಲ ರೀ. ಬರುವ ಭಕ್ತರಿಗೆ ಒಂದು ಟಾಯ್ಲೆಟ್ ಇಲ್ಲ, ಒಂದು ಹೊರಗಡೆ ಹೋಗಕ್ಕೆ ಏನು ಎಲ್ಲ ತೊಂದರೆಗಳು ನಮ್ಮನ್ನು ಕೇಳಾರ. ನಮ್ಮ ಮನೆಗಳಿಗೆ ಬಂದು ಟಾಯ್ಲೆಟ್ ಎಲ್ಲಿದಾವೆ ಇಲ್ಲಿ ದೇವಸ್ಥಾನಾಗ, ಮತ್ತು ಇದು ಎಲ್ಲ ಅಭಿವೃದ್ಧಿ ಎಲ್ಲಿ ಹೋಗತ್ತಿ ಉತ್ಪನ್ನ ಏನು ಮಾಡ್ತಾರೆ ಇವರೆಲ್ಲ ಭಕ್ತರು ಹಾಕಿದಂಥ ಡಬ್ಬಿಗಡಿಗೆ ಹಾಕಿದಂಥ ಉಂಡಿದು ರೊಕ್ಕ ಏನು ಮಾಡ್ತಾರೆ ಇವ್ರು ಕಮಿಟಿಯರು ಅಂತ ನಮ್ಮನ್ನು ಕೇಳಾರ ಅವರು. ಇಲ್ರಿ ಅದು 25 ವರ್ಷ ಒಂದೇ ಕಮಿಟಿ ಆಡಳಿತ ಮಾಡ್ತಾ ಬಂದತಿ. ಅವ್ರನ್ನ ಬಗ್ಸರ್ ಯಾರಲ್ಲ, ಈಗ ಅವ್ರು ಇರೋದು ಯಾರಲ್ಲ, ಒಟ್ಟರು ಕೂಡಿಕೆ ಬಿಟ್ಟಾರ ಅವರು ಅಂತಂದು ಮೊನ್ನೆ ಒಂದು ತಿಂಗಳ ದಿನ ಹೋರಾಟ ಮಾಡಿ ಅದು ಧಾರವಾಡದಾಗ 300 ಮಂದಿ ಅರ್ಜಿ ಹಾಕಿದ್ರಿ ಅದನ್ನ ಕಮಿಟಿಗೆ. 300 ಮಂದಿ ಒಳಗೆ 9 ಮಂದಿ 10 ಮಂದಿ ಎಲ್ಲ ತಹಶೀಲ್ದಾರ್ ಹಿಡ್ಕೊಂಡು ಅವ್ರನ್ನ ಆಯ್ಕೆ ಮಾಡಿದರು. ಇವ್ರನ್ನ ಕೈ ಬಿಡಕ್ಕವಲ್ರ ಆಡಳಿತ ಮಾಡಕ್ಕೆ. ದಬ್ಬಿಗಡಿಗೆ ಒಬ್ಬನ ಇದ್ರು ಮಾಡ್ತಾನೆ, ಅದನ್ನೊಬ್ಬನ ಕದಿತಾನ, ಸ್ಟೇ ತರೋದು ಅದನ್ನು ಮಾಡೋದಂದ್ರೆ ಭಕ್ತರಿದ್ರಿಗೆ ನಾವೆಲ್ಲ ಅಸಹ್ಯ ಗ್ರಾಮಸ್ಥರು ನೀವೆಲ್ಲ ಏನು ಮಾಡ್ತೀರಿ, ಊರಾಗ ಕೂಡಿ ಕ್ರಮ ತಗಾರಲ್ಲ, ಊರು ಬಿಟ್ಟು ದೇವಸ್ಥಾನ ಐತೇನದ ಅಂತ ನಮಗೆ ಭಕ್ತರು ಬೈತಾರ. ಆಮೇಲೆ ಇವ್ರು ಒಂದು ಥರ ಕೈ ಬಿಡಕ್ಕವಲ್ರು. ಇದು ಮಾಧ್ಯಮರ ಮುಂದೆ ಹೇಳ್ತಾನೆ ಅಂದ್ರೆ ಇದು ಗೋರ್ಮೆಂಟ್ ಆಗಬಾರ್ದ್ರಿ. ಇದು 60 ಮಂದಿ ಬಾಬ್ದಾರು ಗೋರಮ್ಮರು ಇಲ್ದ ದೇವ್ರು ಆಯ್ತಾರಕ್ಕೊಮ್ಮೆ 3 ಸಲ 4 ಸಲ ದೇವ್ರು ಹೊರಗಡೆ ಹೋಗತಿ. ಎಲ್ಲ ಗೋರಾಪುರ ಡಮ್ರ ಗಂಟೆ ಹೊಡ್ಕಂತ ಹೋದಾಗ ದೇವ್ರ ಅಲಂಕಾರ ಆಗಿ ಸ್ವಾಮಿ ಮನೆಗೆ ಬರ್ತಾನೆ ಗುಡಿಗೆ. ಇದು ಏನಾದ್ರೆ ಇದು ಊರು ಗ್ರಾಮಸ್ಥರ ಮುಖಾಂತರ ಇದು ಹೆಂಗೈತೆ ಕಮಿಟಿ, ಇವ್ರನ್ನ ಆಡಳಿತ ಮಾಡಕ್ಕೆ ಕೊಟ್ಟು ಸರಿಯಾಗಿ ಕೈ ಬಿಡಲ್ರಿ ಅವ್ರು. ಸಾಕು 25-26 ವರ್ಷ ಮಾಡ್ಯಾರ ಅವ್ರು. ಸಾಕಪ್ಪ ಕೈ ಮುಗಿದು ನಾವು ಎಷ್ಟು ಮಾಡೇವಿ, ನೀವು ದೇವ್ರ ಸೇವೆ ಮಾಡಿಕೊಂತ ಹೋಗ್ರಿ ಅಂದ್ರೆ ಏನು ಮನೋಭಾವನೆ ಅಲ್ರಿ ಇದು. ಸುಮ್ಮನೆ ಕೈ ಬಿಡಂಗ ಅಲ್ಲ, ಅವ್ರನ್ನ ಸ್ಟೇ ತರೋದು ಅದನ್ನು ಮಾಡೋದು ಮಾಡಿದ್ರೆ ಯಾವ ದೇವಸ್ಥಾನ ಉದ್ಧಾರ ಆಕವ್ರಿ. ಇದು ಏನರ ಒಂದು 20 ಎಕರೆ ಅಷ್ಟೇ ಬರ್ದು ಕೊಟ್ಟಾರ ಅನ್ನೋದಕ್ಕೆ ಅವ್ರು. ಇನ್ನು ಇದನ್ನು ಗೂಟ ಹೊಡ್ಕೊಂಡು ಕೂತ್ಕೋಬೇಕನ್ನಂಗೆ ಏನಾರ ಬರ್ದು ಕೊಟ್ಟಾರೇನ ಅವ್ರಪ್ಪ ಅವ್ರವ್ವ ಯಾರೂ ಇಲ್ಲ. ಇದು ಯಾರ ಮರ ಕಟ್ಟಿದ ದೇವಸ್ಥಾನದಾಗ ಆಡಳಿತ ಮಾಡಿ ನಾನು 5 ವರ್ಷ ಮಾಡ್ಬೇಕ್ರಿ. ಇದನ್ನು ಬಾಲ್ಯ ಪ್ರಕಾರ 5 ವರ್ಷದ ಗ್ರಾಮ ಪಂಚಾಯತಿದ್ದ 2 ಸೀಟ್ ಬರ್ಬೇಕು. ಊರನಾರ 4 ಮಂದಿ ಹೊರಗಡೆ ಭಕ್ತರು ದೇಣಿಗೆ ಕೊಟ್ಟಾರ, ಅವ್ರು 4-5 ಮಂದಿ ಅಂಥದ್ದು. ಇವ್ರು 25 ವರ್ಷ ಆಡಳಿತ ಮಾಡಿದ್ರು ಸಾಕಾಗಿಲ್ಲ ಅವ್ರಿಗೆ. ಏನು ಕೆಲಸನೂ ಆಗಿಲ್ಲ ಇಲ್ಲಿ ಅಂತ ನಾವು ಮಾಡ್ತೇವೆ ಅಂತಂದು ಇವ್ರು ದೌರ್ಜನ್ಯ ಮಾಡ್ತಾರಂದ್ರೆ ಇಲ್ಲಿ ಆಡಳಿತ ಮಾಡಕ್ಕೆ ಬರ್ತಾರಂದ್ರೆ ಅದಕ್ಕೆ ಊರು ಗ್ರಾಮಸ್ಥರು ಇವತ್ತು 60 ಮಂದಿ ಬಾಬದ ಎಲ್ಲರೂ ಕೂಡ್ಯಾರ. ಇದು ಯಾವ ಕಾಲಕ್ಕೂ ಗೋರ್ಮೆಂಟ್ ಆಗಬಾರ್ದು. ಇದು ಹೆಂಗೈತೆ ಕಮಿಟಿ, ಇದು ಹೆಂಗೆ ಕಮಿಟಿ ಮುಂದೆ ಹರಿದು ಹೋಗಲಿ ಅಂತ ನಾನು 2 ಮಾತು ಮುಗಿಸ್ತೇನೆ. ನಮ್ಮ ಊರು ಗ್ರಾಮಸ್ಥರು ಮತ್ತು 60 ವರ್ಷದ ಬಾಬ್ದಾರು ಎಲ್ಲರೂ 60 ಮಂದಿ ಬಾಬ್ದಾರು ಎಲ್ಲರೂ ಕೂಡಿರೋದು ಏನಂದ್ರಪ್ಪ, ಗೋರ್ಮೆಂಟಿಗೆ ಸೇರಬಾರ್ದು ಅಂತಂದು ಎಲ್ಲರದು ಆಸೆ. ಒಟ್ಟು ಇಡೀ ನಮ್ಮ ದೇವ್ರ ಗ್ರಾಮಸ್ಥರು ಯಾವುದೇ ಕಾಲಕ್ಕೂ ಗೋರ್ಮೆಂಟಿಗೆ ಸೇರಿಸ್ಲಿಲ್ಲಂಗೆ ನೋಡ್ಕಿನ ಜವಾಬ್ದಾರಿ ನಿಮ್ಮದು. ಸರ್ಕಾರದವರು ಆಯ್ತು ಯಾರೋ ಆಯ್ತು ಎಲ್ಲ ನಮ್ಮ ಕರ್ನಾಟಕದ ಜನತೆ ಎಲ್ಲರದು ಅಭಿಪ್ರಾಯ ಇರೋದು ಅಷ್ಟೇ. ಊರು ಜನರು ಎಲ್ಲರೂ ಅದರದ್ದನ್ನು ಜೀವನ ಮಾಡೋದು. ಇಡೀ ಕರ್ನಾಟಕದ ಜನ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀನಿ, ನಮ್ಮ ದೇವ್ರ ಜನತೆಗೆ ಒಂದು ಸರ್ಕಾರಕ್ಕೆ ಸೇರಿಸ್ಲಿಲ್ಲಂಗೆ ಮಾಡಿರಿ, ನನ್ನ ಅಭಿಪ್ರಾಯ. ನಮ್ಮೂರು ಶ್ರೀ ಮಾಲ್ತೇಶ ಸ್ವಾಮಿಯ ಟೆಂಪಲ್ ಕಮಿಟಿಯ ಅಧ್ಯಕ್ಷರು ಇವತ್ತಿನ ದಿವಸ ಬಂದಿಲ್ಲ. ಇವತ್ತು ಚೇರ್ಮನ್ರು, ಲೋಕಲ್ ಮೆಂಬರ್, ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಇವತ್ತಿನ ದಿವಸ ನಮ್ಮ ಗೊರವಯ್ಯನವರ ಬಾವಿಗಾಗಿ ಮತ್ತು ಈ ದೇವಸ್ಥಾನವನ್ನು ಗೋರ್ಮೆಂಟ್ ಸೇರಿಸುವ ಕುರಿತಾಗಿ ಎಲ್ಲರೂ ಸೇರಿರ್ತಾರೆ. ಇವತ್ತು ಗೋರ್ಮೆಂಟ್ ಸೇರಿಸಬಾರ್ದು ಅನ್ನೋದು ಎಲ್ಲರೂ ವಾದ. ಇವತ್ತಿನ ದಿವಸ ಯಾವುದೋ ಅನಾವಶ್ಯಕವಾಗಿ ಇವತ್ತು ಜಗಳ ಆಯ್ತು ಇಷ್ಟ ಮಟ್ಟಲ್ಲಿ. ಯಾರಿಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಮಾಜಿ ಮತ್ತು ಈಗ ಹಾಲಿ ಪ್ರಭಾರಿ ಅಧಿಕಾರಿ ಅಂತಂದೇಳಿ ಭರಮಣ್ಣ ಉರ್ಮಿ ಅವ್ರನ್ನ ಡಿಸ್ಟಿಕ್ ಮೇಡಮ್ ಅವ್ರ ಜಡ್ಜ್ ಆಯ್ಕೆ ಮಾಡಿರ್ತಾರೆ. ಹಾಗಾಗಿ ಇವತ್ತಿನ ದಿವಸ ಕಾನೂನಿಗೆ ಯಾರು ದೊಡ್ಡವರಲ್ಲ, ನಾವು ನೀವೆಲ್ಲ ಇಲ್ಲ ಜಗಳ ಮಾಡೋದೇನು ಅವಶ್ಯ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂತೇಳಿದ್ರೆ ಇವರು ಹೈಕೋರ್ಟ್ಗೆ ಹೋಗಿ ಅವನು ಸ್ಟೇ ತಂದಾನ ಶೇಖಣ್ಣ ಭಜಂತ್ರಿ. ಆ ಹೈಕೋರ್ಟ್ ಸ್ಟೇದೊಳಗೆ ಏನೈತಿ ಅವ್ನ ಕಮಿಟಿ ಒಳಗೆ ಮುಂದುವರ್ಸ್ಬೇಕು ಅಥವಾ ಬ್ಯಾಡ ಅನ್ನೋದು ಕಮಿಟಿ ಆರ್ಡರ್ ನೋಡ್ಕೊಂಡು ನಾವು ತೀರ್ಮಾನ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಕಾನೂನಿಗೆ ನಾವೆಲ್ಲ ದೊಡ್ಡವರಲ್ಲ, ಎಲ್ಲ ಸಣ್ಣವರು. ಹಾಗಾಗಿ ಗೋರಾಪಗಳು ಬಾಬ್ದಾರಿಗೆ ಏನೈತಲ್ಲ, ಇವತ್ತು ಆಡಳಿತಾಧಿಕಾರಿ ಡಿಸ್ಟಿಕ್ ಜಡ್ಜ್ ಮೇಡಮ್ ಅದಾರ, ಇದಕ್ಕೆ BS ಭಾರತಿ ಮೇಡಮ್ ಅಂತ ಹೇಳಿ ಅದಾರ. ಅವ್ರ ಗಮನಕ್ಕೆ ನಾವೆಲ್ಲ ತಂದು ನಮ್ಮ ಗೊರವಯ್ಯನವ್ರಿಗೆ ಏನು ಬಾಬ್ ಅದಾವೋ, ದೇವಸ್ಥಾನದ ಹಕ್ಕುಗಳದಾವೋ ಅವನ್ನೆಲ್ಲ ನಮ್ಮ ಕಮಿಟಿಯವ್ರು ಅವ್ರ ಗಮನಕ್ಕೆ ತಂದು ಅವನ್ನೆಲ್ಲ ಅವ್ರ ಜೊತೆಗೆ ಡಿಸ್ಕಷನ್ ಮಾಡಿ ನಮ್ಮ ಗೊರವಯ್ಯನವ್ರಿಗೆ ಏನು ಬೇಕಾಗ್ತದೆ ಆಕತಿ ಅದನ್ನೆಲ್ಲ ನಾವು ಒದಗಿಸ್ಲಿಕ್ಕೆ ಪ್ರಯತ್ನ ಅಂತ ಮಿಕ್ಕಿ ಮಾಡ್ತೇವೆ ಅಂಥೇಳಿ ಈ ಮುಖಾಂತರ ನಿಮ್ಮ ಮಾಧ್ಯಮದವರಿಗೆ ನಾನು ಕೈ ಮುಗಿದು ಹೇಳ್ಕೊತೇನೆ. ನಮಸ್ಕಾರ, ನಮ್ಮ ಹೆಸರು ನಿಂಗಪ್ಪ ಅಂತ ಹೇಳಿ ಸರ್. ಶ್ರೀ ಮಾಲ್ತೇಶ್ ದೇವಸ್ಥಾನ, ಈ ದೇವ್ರಗುಡ್ಡ ದೇವಸ್ಥಾನಕ್ಕೆ 60 ಮಂದಿ ಬಾಬ್ದಾರ್ ಗೋರಪ್ಪ ಸರ್. ನಾವು ಮೇಲತ್ತ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಹಾವೇರಿ ಜಿಲ್ಲಾ ಉಪಾಧ್ಯಕ್ಷರು. ಇದು ಇಷ್ಟು ಜನ ಸೇರೋ ಕಾರಣ ಏನಂತಂದ್ರೆ
25 ವರ್ಷದಿಂದ ಅಧಿಕಾರ ಮಾಡ್ಕೊಂತ ಬಂದರು. ಅದನ್ನು ಶೇಖಣ್ಣವ್ರನ್ನ ಅವ್ರ ಮುಂದೆ ಯಾಕೆ ಬಿಟ್ಟಾರ ಅಂತಂದ್ರೆ ಆನ್ಮೇರಿ ಕ್ರಾಸ್ಗೆ 13 ಎಕರೆ ಆಸ್ತಿ ಮಾಡ್ಕೊಂಡಾರ. ಒಂದೇದು ಎರಡನೇದು ಬ್ಯಾಡಿಗೆ ಒಳಗೆ ಆಸ್ತಿ ಮಾಡ್ಕೊಂಡಾರ್ರಿ. ಮಾಡ್ಕೊಂಡು ಮತ್ತೆ ಏನು ಮಾಡ್ಯಾರ, ಇವ್ರು ಅಧಿಕಾರ ಮಾಡಕ್ಕೆ ಬಿಡಂಗಿಲ್ಲ. ಯಾಕೆ ಬಿಡಂಗಿಲ್ಲ ಅಂತಂದ್ರೆ ದೇವಸ್ಥಾನ ಕಮಿಟಿ ಇದು ದೇವಸ್ಥಾನದೊಳಗೆ ಡಬ್ಬಿ ಅದಾವು, ಯಾವುದೋ ಉಂಡಿ ಡಬ್ಬಿ, ಹಣಕಾಸು ಭಕ್ತಾದಿಗಳು ಹಾಕಿದ ಹಣಕಾಸು ಆ ಡಬ್ಬಿಗಳಿಗೆ ಸ್ಟೇ ತಂದಾರ. ಆ ಸ್ಟೇ ಯಾಕೆ ತಂದಾರ ಅಂತಂದ್ರೆ ಇಲ್ಲೆಲ್ಲ ಮೂಲ ಸೌಲಭ್ಯಗಳು ಒದಗಿಸ್ಕೊಟ್ಟಾರ. ಇಲ್ಲಿ ಒದಗಿಸ್ಕೊಟ್ಟಾರ, ಕೆಲಸ ಕಾರ್ಯಗಳು ಆಗ್ಯಾವ್ರಿ. ಕೆಲಸ ಕಾರ್ಯಕ್ಕೆ ಏನಂತಂದ್ರೆ ದುಡ್ಡು ಅವ್ರಿಗಿಲ್ಲ. ಇದ್ರ ಸಂಬಂಧ ಇವ್ರನ್ನ ಹಿಂಸಪಡಿಸಕತ್ತಾರ. ಹಿಂಸಪಡಿಸೋದಲ್ದನ ಶೇಖಣ್ಣವರು 1ನೇ ತಾರೀಕಿಗೆ ಅವ್ರನ್ನ ಕೆಲಸದಿಂದ ವಜಾಗೊಳಿಸ್ಯಾರ. 10ನೇ ತಾರೀಕಿಗೆ ಸ್ಟೇ ಮುಗಿದತ್ರಿ. ಸ್ಟೇ ಮುಗಿದ ನಂತರ ಯಾರು ಇಲ್ದ ಹೊತ್ತಿನೊಳಗೆ ಅಲ್ಲಿ ನಮ್ಮೂರೊಳಗೆ ಸ್ರವ ಆಗಿತ್ತು. ಎಲ್ಲ ಗ್ರಾಮಸ್ಥರು ಅಲ್ಲಿ ಹೋಗಿದ್ರು. ಅಲ್ಲಿ ಹೋದ ಕಾರಣ ಯಾರು ಇಲ್ಲದ್ ನೋಡ್ಕೊಂಡು ಆ ಒಬ್ಬ ಹೆಣ್ಮಗಳನ್ನ ಇದನ್ನ ನೋಡ್ಕೊಂಡು ಆ ಹೆಣ್ಮಗಳನ್ನ ಮಾತು ಕೇಳ್ದ. ಆ ಹೆಣ್ಮಗಳು ಏನಂದ್ರು ಅದನ್ನ ತಲೆಯಾಗ ಹಾಕಿ ಹೇಳ್ದ. CCTVನ ಒಯ್ಯಾರ, ಫುಟೇಜ ಪೀಚ್ ಕಿತ್ತು ಅದನ್ನ ರಿಜಿಸ್ಟರ್ ಬುಕ್ ಅಂತದ್ದು ಏನೈತ್ರಿ. ಆಮೇಲೆ ಆ ರಿಜಿಸ್ಟರ್ ಬುಕ್ ಹೋದ್ಮೇಲೆ ರಾತ್ರಿ ನಾವು 6 ಗಂಟೆಗೆ ಸ್ಟೇಷನ್ಗೆ ಹೋದ್ವಿ. ಮೆಂಬರು, ಲೋಕಲ್ ಮೆಂಬರು, ಚೇರ್ಮನ್ ಎಲ್ಲರೂ ಹೋದ್ವಿ. ಹೋಗಿ ಸರ ಕಂಪ್ಲೇಂಟ್ ತಗೋರಿ, ತಗೋಣಪ್ಪ 6 ಗಂಟೆಗೆ ಹೋಗ್ಯವ್ರಿ. 12ವರೆಗೆ ಕೇಸ್ ತೊಗೊಂಡಾರ. 12ವರೆಗೆ ಕೇಸ್ ತೊಗೊಂಡು ನೀವು ಊಟ ಮಾಡ್ಕೊಂಬರಿ ಅಂದ್ರೆ ಊಟ ಮಾಡ್ಕೊಂಬ ಅಂದ್ರೂ ಕೂಡ 1 ಗಂಟೆಗೆ ಆಗಿ ಊಟ ಮಾಡ್ಕೊಂಬಂದವು ಸರ್. ಆದ್ರೂ FIR ಆಗಿಲ್ಲ. ಲಾಸ್ಟಿಗೆ ನಾನು ಏನು ಮಾಡಿದೆ, ನಾನು ಮಧ್ಯಮ ಕರೆಸ್ತೀನಿ, TV9 ಕರೆಸ್ತೀನಿ, ನೀವು FIR ಆಗಬೇಕು. FIR ಆಗಲಿದ್ರೆ ನಾನು ಹೋಗಲ್ಲ ಅಂದ ಬಳಕ ಏನು ಮಾಡಿದ್ರು, ಬೇರೆ ಯಾರೋ ಫೋನ್ ಮಾಡಿದ್ರು. ಫೋನ್ ಮೇಲೆ ಫೋನ್ ಬರಕತ್ತಿದ್ರು, CBIಗೆ ಬರಕತ್ತಿದ್ರು, ಅವರಿಗೆ ಬರಕತ್ತಿದ್ರು ಫೋನು. ಆ ಫೋನ್ ಮುಖಾಂತರ ಇದಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮೂರು ಗಣ್ಯ ವ್ಯಕ್ತಿಗಳು ಒಂದೇದು. ಎರಡನೇದು ರಾಜಕೀಯ ವ್ಯಕ್ತಿಗಳು. ಈ ರಾಜಕೀಯ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಒತ್ತಡದನ ಈ ಥರ ನಮ್ಮ ದೇವಸ್ಥಾನಕ್ಕೆ ತೊಂದರೆ ಆಗತೈತಿ. ದೇವಸ್ಥಾನಕ್ಕೆ ಒಂದಲ್ಲ, ಈ ಗ್ರಾಮದೊಳಗಿರೋದು ನಾವು 60 ಮಂದಿ ಬಾಬರ ಗೋರಪ್ಪಜ್ಜರು ಏನೋ ಆ ಸ್ವಾಮಿ ಹೆಸರು ಹೇಳಿ ನಮ್ಮ ಕರ್ತವ್ಯ, ನಮ್ಮದು ಏನೋ ಒಂದು ನಿಷ್ಠೆ ಐತಿ. ನಿಷ್ಠೆ ಅಂತಂದ್ರೆ ನಮ್ಮದು ಬಾಬ್ ಅಂತ ಐತಿ. ಹೌದ್ರೆ ಅದನ್ನು ನಾವು ಮಾಡ್ಕೊಂಡು ನಮ್ಮ ಅಜ್ಜನ ಮುತ್ತಾದ ಕಾಲಕ್ಕೂ ನಾವು ಮಾಡ್ಕೊಂತ ಬಂದವೆ. ಅದಕ್ಕೆ ನಮ್ಮ ಎಲ್ಲರೂ ಹೊಟ್ಟಿ ಮೇಲೆ ಹೊಡಿ ಅಂತ ಅವ್ರ ವ್ಯವಸ್ಥೆ ಐತಿ. ಆಮೇಲೆ 25 ವರ್ಷಗಳಿಂದ ಮಾಡ್ಕೊಂತ ಬಂದಾರೆ ಮೇಡಮ್ರ. ಅವ್ರು ಯಾವುದೇ ರೀತಿ ಒಳಗೆ ಇಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಯಾವುದೇ ಮೂಲ ಸೌಲಭ್ಯಗಳು ಒದಗಿಸ್ಕೊಟ್ಟಲ್ಲ. ಹೌದ್ರೆ ಇನ್ನು ಮುಂದಾದ್ರೂ ಅವ್ರು ಮಾಡಕ್ಕೆ ಬಿಡಂಗಿಲ್ಲ. ಇದಕ್ಕೊಂದು ಕ್ರಮ ಆಗ್ಬೇಕು. ಹೌದ್ರೆ ಆಮೇಲೆ IT ತನಿಖೆ ಆಗ್ಬೇಕ್ರಿ. ಇಲ್ಲಿ ನಮ್ಮ ಗ್ರಾಮದೊಳಗೆ ಈ ದೇವಸ್ಥಾನದ ಏನೈತಿ, ಆಸ್ತಿ ಏನೈತಿ, ಈ ಸುತ್ತಮುತ್ತ ಎಲ್ಲ ಮನೆ ಆಗ್ಯಾವ್ರಿ, ಜಾಗ ಅವ್ರ ಹೆಸರಲ್ಲಿ ಆಗ್ಯಾವ, ಯಾಕೆ ಹಣದ ಆಗ್ಯಾವು, ತನಿಖೆ ಆಗ್ಬೇಕು. IT ರೇಡ್ ಆಗ್ಬೇಕು. ಯಾವುದಾಗಿಲ್ರಿ, ಯಾವುದೇ ಕಾರಣಕ್ಕೂ ಮಾಡಿಕೊಟ್ಟಲ್ಲ. ಮಾಡಕ್ಕಂತಂದು ನಮ್ಮ ಅಧಿಕಾರಿಗಳು ಯಾರು ಬಿಟ್ಟು ಕೊಡೋದಲ್ಲ. MLA ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಯಾರು ಬಿಟ್ಟು ಕೊಡೋಂಗಿಲ್ಲ. ರಾಜಕೀಯ ಕೂವತ್ತು ಜಾಸ್ತಿ ಇದೆ. ನಾ ಹೇಳಕ್ಕೆ ಇಷ್ಟಪಡ್ತಾನೆ. ನಮ್ಮೂರು ಗ್ರಾಮಸ್ಥರದ್ದು ಅದಕ್ಕಿಂತ ಹೆಚ್ಚೈತಿ. ಅವನಿಷ್ಟು ಮಾಡೋಕ್ಕೆ ಕಾರಣ ಅಂತ ನಾನು SC ನಾನು ಏನು ಮಾಡೋಕ್ಕಾಗಲ್ಲ. ನಾನೊಬ್ಬ ಪೇಷಂಟು, ನನ್ನ ದೇಹದೊಳಗೆ ಮಿಷನ್ ಐತಿ. ನನ್ನ ಮುಟ್ಟಿದ್ರೆ ನಾನು ಕೇಸ್ ಮಾಡ್ದೆ, ನನ್ನ ಕೂವತ್ತು ಅವನಿಗೆ ಐತಿ. ಹಾಗಾಗಿ ಇಷ್ಟು ಜನರು ಹೆದರಿ ಸುಮ್ಮನೆ ಆಗ್ಬೇಕಾಗೈತಿ. ಇದ್ರ ಮುಂದೆ ನಿಮ್ಮ ಮಾಧ್ಯಮದ ಮುಂದೆ ನಾನು ಹೇಳ್ಕೊಳ್ಳೋದಂದ್ರೆ ಈ ದೇವಸ್ಥಾನಕ್ಕೆ ಒಂದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ. ಆಮೇಲೆ ಜಡ್ಜ್ PDG ಮೇಡಮ್ ಅವ್ರ ಮಾತು ಕೇಳಿ ಅವ್ರ ಮಾತಿಗೆ ಕೂಡ ನಾನು ಕೇರ್ ಮಾಡಲ್ಲ. ಆಮೇಲೆ ಫೋನ್ ಮಾಡಿದ್ರೆ SP ಮೇಡಮ್ ಅವ್ರಿಗೆ ನಾ ಹೇಳ್ತೇನೆ ಅಂದ್ರೆ SP ಮೇಡಮ್ ಅಲ್ಲ, ಅವ್ರ ಅಪ್ಪ ಬರಲಿ, ನೀವೆಲ್ಲ ನಮ್ಮ ಮಕ್ಕಳಿದ್ದಂಗೆ ಅಂತ ಕೆಟ್ಟ ಪದ ಸದ್ಯಕ್ಕೆ ಬಳಸ್ಯಾರ. ಯಾರು ಶೇಖಣ್ಣವ್ರು. ಹೌದ್ರೆ ಅವ್ರಿಗೆ ಯಾರಿಗೆ ಮಾತಾಡೋಂಥ ಅಧಿಕಾರ ಇಲ್ಲ. ಅವ್ರ ಅಧಿಕಾರ ಏನೈತಿ, ಅವ್ರ ಸ್ಟೇ ಐತೆ, ಸ್ಟೇ ಮುಗ್ದೈತೆ, ಆಮೇಲೆ ಕೋರ್ಟ್ನೊಳಗೆ ಆಗೈತೆ. ಅದನ್ನು ತಗೊಂಬಂದು ಇಲ್ಲೈತಪ್ಪ ನನ್ನ ನಾಡ್ರೆ ನಾನು ಈ ಕುರ್ಚಿ ಮೇಲೆ ಕುತ್ಕೊಂತಾನೆ ಅನ್ಬೇಕು. ಅದನ್ನ ಬಿಟ್ಟು ನಮ್ಮ ಊರವ್ರು ಕೂವತ್ತು ನಿಂತಾನ, ರಾಜಕೀಯ ಕೂವತ್ತಿದ್ದಾನ, ಅವರು ಈ ಥರ ಮಾಡಕತ್ತಾರ. ಶ್ರೀ ಸ್ವಾಮಿ ಮೈಲಾಲಿಂಗೇಶ್ವರ ಮಾಲ್ತೇಶ ಸ್ವಾಮಿಯಲ್ಲಿ ನಮಸ್ಕರಿಸಿ, ಈ ಶ್ರೀ ಸ್ವಾಮಿಯ ಸೇವಾಕರ್ತನಾದ ಕುಮಾರ್ ಮಲ್ಲಪ್ಪ ಜಜ್ಜೂರಿ ಬಾಬಾ ಇಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಸುಮಾರು 22 ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಬಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಮಾಡದೆ ಇಡೀ ನಮ್ಮ ಹಿರಿಕರು ಮತ್ತು ಯುವಕರು ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿ, ಈ ಹೋರಾಟದಿಂದ ಜಿಲ್ಲಾ ನ್ಯಾಯಾಧೀಶರು ಇಲ್ಲಿ ಆಡಳಿತಾಧಿಕಾರಿಗಳು ಅವರು ಒಂದು ನೂತನ ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಆ ಕಮಿಟಿಗೆ ಸಶಸ್ತ್ರವಾಗಿ ಸುಮಾರು 6 ತಿಂಗಳಾಯಿತು ಈ ಕಮಿಟಿ ರಚನೆಯಾಗಿ. ಈ ಕಮಿಟಿಗೆ ಸಶಸ್ತ್ರವಾಗಿ ಯಾವುದೇ ಒಂದು ಸಹಕಾರ ಕೊಡದೆ PDG ಮೇಡಮ್ ಆದಂಥ ನಮ್ಮ ಧಾರವಾಡ ಸೆಷನ್ಸ್ ನ್ಯಾಯಾಧೀಶರಾದಂಥ ಭಾರತಿ ಮೇಡಮ್, ಆ ಭಾರತಿ ಮೇಡಮರ ಆದೇಶವನ್ನು ಉಲ್ಲಂಘನೆ ಮಾಡಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಅಂತ ಅಲದಾಡ್ತಾ ಇದ್ದಾರೆ. ಮೇಡಮ್ಮರ ಆದೇಶಕ್ಕೆ ಒಂದು ಕಿಮ್ಮತ್ತು ಕೊಡ್ತಾ ಇಲ್ಲ. ಇದು ಇಲ್ಲಿ ಇರ್ತಕ್ಕಂಥದ್ದು ಏನಾಗಿರ್ಬೋದು, ಇಲ್ಲಿ ವಿಚಾರ ಭಕ್ತರು ಎಲ್ಲರೂ ತಿಳ್ಕೋಬೇಕು. ಮತ್ತು ಊರಿನ ಹಿರಿಕರು ಮತ್ತು ಯುವಕರಲ್ಲಿ ನಮ್ಮದೊಂದು ಮನವಿ, ಯಾವುದೇ ಒಂದು
ಅಹಿತಕರ ಘಟನೆ ನಡೆದಾಗೆ ಶಾಂತಿ ರೀತಿಯಿಂದ ವರ್ತಿಸಬೇಕು ಮತ್ತು ಪೊಲೀಸು ಆರಕ್ಷಕರಾದವರು ಈ ದೇವಸ್ಥಾನದ ದಬ್ಬಿಗಳಿಗೆ ಸ್ಟೇ ಆಗೋದ್ರಿಂದ ದಬ್ಬಿಗಳಿಗೆ ಲಾಕರ್ ಆಗಿದೆ, ಅದನ್ನು ಭಾಳ ಸೆಕ್ಯೂರಿಟಿ ಕೊಡಬೇಕಾಗಿ ತಮ್ಮಲ್ಲಿ ಈ ಪೊಲೀಸ್ ಶಾಸಕರಿಗೆ ನನ್ನ ಕಳಕಳೆಯ ವಿನಂತಿ. ಮತ್ತು ಇದು ಕೆಲವೊಂದು ಹಿರಿಕರ ಕೂಡಿಕೊಂಡು ಆ ದೇವಸ್ಥಾನವನ್ನು ಗೌರ್ಮೆಂಟಿಗೆ ಸೇರಿಸಬೇಕು. ಒಂದು ಈ ಬರ್ತಕ್ಕಂಥ 60 ಮನೆ ಬಾಬದಾರಿಗೆ ಯಾವುದೇ ಒಂದು ಸಹಕಾರ ಕೊಡದೆ ಅವರಿಗೆ ಮೂಲ ದಾಖಲಾತಿ ಇಲ್ಲ. ಭಕ್ತಾದಿಗಳು ಭಕ್ತರ ಮೇಲೆ ಈ ಗೊರವಯ್ಯನವರ ವೇಷದಲ್ಲಿ ಮತ್ತು ಹೋಗುತ್ತಾರೆ. ಅವರಿಗೆ ಕಳ್ಳರು ಸುಳ್ಳರು ತಾಟರು ಎಂಬ ಅವಹೇಳನಕಾರಿಯಾಗಿ ಬಿಂಬಿಸ್ತಾ ಇದ್ದಾರೆ. ದಯವಿಟ್ಟು ಭಕ್ತಾದಿಗಳು ಇದನ್ನು ತಮ್ಮ ಗಮನದಲ್ಲಿಟ್ಟುಕೊಂಡು ಗೊರವಯ್ಯನವರಿಗೆ ಗೌರವದಿಂದ ವರ್ತಿಸಬೇಕೆಂದು ಭಕ್ತರಿಗೆ ನಾನು ಜಜ್ಜೂರಿ ಮಹಾಸ್ವಾಮಿಯ ಒಂದು ಪ್ರಾರ್ಥನೆ.